ಇನ್ನು ಬೆಂಗಳೂರಿನಲ್ಲಿ BMRCLಗೆ ದೊಡ್ಡ ತಲೆನೋವಾಗಿದೆ ಈ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳು. ಮೆಟ್ರೋ ಪ್ರಯಾಣಿಕರಿಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ವಿಪರೀತ ಕಿರಿಕಿರಿ ಆಗ್ತಾ ಇದೆ. ಕಾಮಗಾರಿ ಅಂತ ಸ್ಟೇಷನ್ ಮುಂಭಾಗ ಬೃಹತ್ ಗುಂಡಿಗಳನ್ನು ತೆಗೆದು ಓಡಾಡೋದಕ್ಕೆ ಸಾಧ್ಯವಾಗದ ರೀತಿ ಬ್ಯಾರಿಕೇಡನ್ನು ಹಾಕಿಬಿಟ್ಟಿದೆ GBA. ಮೆಟ್ರೋ ಸ್ಟೇಷನ್ಗಳ ಮುಂದೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಕಿರಿಕಿರಿ ಹೇಗಾಗಿದೆ, ಜನ ಎಷ್ಟು ಹೈರಾಣಾಗಿದ್ದಾರೆ ನೋಡಿ. BMRCLಗೆ ತಲೆನೋವಾದ ವೈಟ್ ಟಾಪಿಂಗ್, ಮೆಟ್ರೋ ಪ್ರಯಾಣಿಕರಿಗೆ ಕಾಮಗಾರಿ ಕಿರಿಕಿರಿ. ನಿಲ್ದಾಣದ ಮುಂದೆ ಇವೆ ಬೃಹತ್ ಗುಂಡಿಗಳು. GBA ಅವ್ಯವಸ್ಥೆಗೆ ಮೆಟ್ರೋ ಪ್ರಯಾಣಿಕರು ಕಿಡಿ. ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಬಳಿ ವೈಟ್ ಟಾಪಿಂಗ್ ಕಾಮಗಾರಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇಂದ ಶಾಂತಲಾ ಸಿಲ್ಕ್ ಸರ್ಕಲ್ ವರೆಗೂ ವೈಟ್ ಟಾಪಿಂಗ್ ಆಗ್ತಿದೆ. GBA ಪೈಪ್ಲೈನ್ ಅಳವಡಿಕೆಗೆ ಅಂತ ಕಾಲುವೆ ತೆಗೆದಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗ ಕೂಡ ಕಾಲುವೆ ತೆಗೆದು ಬೃಹತ್ ಗುಂಡಿ ಬಿದ್ದಿದೆ. ಸಾರ್ವಜನಿಕರು ಮೆಟ್ರೋ ಒಳಗಡೆ ಎಂಟ್ರಿ ಮತ್ತು ಎಕ್ಸಿಟ್ ಆಗೋದು ಕಷ್ಟ ಆಗ್ತಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದ ಮೆಟ್ರೋ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೇರೆ ಎಲ್ಲೂ ಅಲ್ಲ, ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ಬಳಿ. ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ತಾವೇನು ನೋಡ್ತಾ ಇದ್ದೀರಾ, ಇದು ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್. ಅದರ ಮುಂಭಾಗದಲ್ಲೇ ವೈಟ್ ಟ್ಯಾಪಿಂಗ್ ಅಂತೇಳಿ ಗುಂಡಿಗಳನ್ನು ತೆಗೆದುಬಿಟ್ಟಿದ್ದಾರೆ. ಗಮನಿಸ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿಗಳನ್ನು ತೆಗೆದಿರುವಂಥದ್ದು ಅನ್ನೋದನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಗುಂಡಿಯನ್ನು ತೆಗೆದು ಅದರ ಮೇಲೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಅದೇ ಮಾದರಿಯಲ್ಲಿ ಒಳಗಡೆ ಹೋಗ್ತಕ್ಕಂಥ ಭಾಗನ ಗಮನಿಸ್ಬೋದಾಗಿದೆ. ಒಳಗಡೆ ಹೋಗ್ತಕ್ಕಂಥ ದಾರಿಯ ಉದ್ದಕ್ಕೂ ಕೂಡ ಗುಂಡಿಗಳನ್ನು ತೆಗೆದು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಪ್ರಯಾಣಿಕರು ಹೋಗದೇ ಇರೋ ರೀತಿಯಲ್ಲಿ ಇಲ್ಲೆಲ್ಲವೂ ಕೂಡ ಜಲ್ಲಿ ಕಲ್ಲುಗಳು, ಮಣ್ಣು, ಸಿಮೆಂಟ್ ಇಟ್ಟಿಗೆಗಳು ಎಲ್ಲವನ್ನು ಕೂಡ ಇಲ್ಲಿಯೇ ಹಾಕಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇದು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಕ್ಕಂತಹ ಭಾಗ. ಇದು ಇಲ್ಲಿ ಹೋಗೋದಕ್ಕೆ ಕೂಡ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಇವರು ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಗುಂಡಿಗಳನ್ನು ತೆಗೆದು ಪ್ರಯಾಣಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಕಾಮಗಾರಿ ಮಾಡ್ತೀವಿ ಅಂತೇಳಿ ತೆಗಿತಾರೆ, ಆದರೆ ಮುಕ್ತಾಯ ಆಗಲಿಕ್ಕೇ ಸುಮಾರು ಒಂದು 7-8 ತಿಂಗಳು, 1 ವರ್ಷ ಆದರೂ ಕೂಡ ಸಮಯವನ್ನು ತೆಗೆದುಕೊಳ್ತಾರೆ. ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ, ಆರಂಭ ಕೂಡ ಮಾಡಿಲ್ಲ. ಈ ಪೈಪ್ಲೈನ್ ತೆಗೆಯೋದಕ್ಕೆ ಅಂದರೆ ವೈಟ್ ಟ್ಯಾಪಿಂಗ್ ಮುನ್ನ ಕಾಲುವೆ ತೆಗಿಲಿಕ್ಕೆ ಅಂತೇಳಿ ಒಂದು ಓಪನ್ ಮಾಡ್ತಾರೆ. ಅದು ಆ ಮಾಡಿರುವಂಥ ಕಾರ್ಯನೂ ಕೂಡ ಬೇಗ ಮುಗಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಗುಂಡಿ ತೆಗೆದು ಹಲವು ದಿನ ಆದ್ರೂ ಮುಚ್ಚಿಲ್ಲ, ಓಡಾಡೋಕೆ ಆಗ್ತಿಲ್ಲ, ತುಂಬಾ ಅವ್ಯವಸ್ಥೆ ಆಗ್ತಿದೆ. ಗುಂಡಿ, ಬ್ಯಾರಿಕೇಡ್, ಕಲ್ಲುಗಳು ಸುರಿದಿರೋದು ಓಡಾಟಕ್ಕೆ ಕಷ್ಟ ಆಗ್ತಿದೆ ಅಂತ ಪ್ರಯಾಣಿಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಕೇವಲ ಒಳಗಡೆ ಮಾತ್ರ ಅಲ್ಲ, ಇಲ್ಲಿ ಹೋಗೋ ರಸ್ತೆ ಫುಟ್ಪಾತ್ ಇರೋದು ಮಾತ್ರ ತೆಗೆದುಬಿಟ್ಟಿದ್ದಾರೆ. ಎಷ್ಟು ದಿವಸದಿಂದ ನೋಡ್ತಿದ್ದೀವಿ, ಇದು ಆಗ್ತಾ ಇಲ್ಲ. ತುಂಬ ದಿನದಿಂದ ಹಾಗೆ ವರ್ಕ್ ಪೆಂಡಿಂಗಲ್ಲಿದೆ. ಇದು ಬೇಗ ಕಾಮಗಾರಿ. ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇರೋದು ನಿಜಕ್ಕೂ ಒಳ್ಳೆ ವಿಚಾರ. ಆದ್ರೆ ಕಾಮಗಾರಿ ತಡ ಮಾಡೋದು ಸರಿಯಿಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗದೆ ಕಾಮಗಾರಿ ಮುಗಿಸೋದು ಒಳ್ಳೆಯದು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.